ಜೈ ಹಿಂದ್. ನೋಡ್ರಿ, ಈ ಕ್ಲಾಸಲ್ಲಿ ನಾವು ಪರ್ಸೆಂಟೇಜ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನಾನು ಆಲ್ರೆಡಿ ಸ್ಕ್ವೇರ್ ರೂಟು, ಆಮೇಲೆ ಕ್ಯೂಬ್ ರೂಟು, ಆಮೇಲೆ ಕ್ಯಾಲೆಂಡರ್ ಮೇಲೆ ನನ್ನ ಕ್ವಶನ್ ಇದು ಆಲ್ರೆಡಿ ವಿಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ. ಸೊ ಎಲ್ಲ ವಿಡಿಯೋಸ್ಗಳನ್ನ ನೋಡ್ರಿ. ಎಲ್ಲ ಎಕ್ಸಾಮ್, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ಗಳಾಗಿರ್ಬೋದು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದೇ ರೀತಿ ಯೂಸ್ ಆಗಿತ್ತು ಅಂದ್ರೆ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಆಮೇಲೆ ಲೈಕ್ ಕೂಡ ಮಾಡ್ರಪ್ಪ. ನೋಡ್ರಿ, ಇವತ್ತಿನ ಕ್ಲಾಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಶಾರ್ಟ್ ಕಟ್ ಆಗಿ ಬೇಸಿಕ್ಸ್ ಎಲ್ಲ ಹೇಳ್ಕೊಡ್ತೀನಿ. ಪರ್ಸೆಂಟೇಜ್ ಅಂದ್ರೆ ಏನು? ಸಿಂಪಲ್ ಆಗಿ ಏನಪ್ಪಾ ಅಂತಂದ್ರೆ, ಪರ್ಸೆಂಟೇಜ್ ಅಂದ್ರೆ ಏನು ಸರ್? ನಾವು ಪರ್ಸೆಂಟೇಜ್ ನಾವು ಈ ರೀತಿಯಾಗಿ ಬರ್ಕೊಂತೀವಿ. ಓಕೆ, ಇದೇ ತರ ಬರ್ಕೊಳ್ರಿ. ಈ ತರ ಇದನ್ನ ನಾವು ಮೆಥಮೆಟಿಕ್ಸ್ ಅಲ್ಲಿ ಇದನ್ನ ಸಿಂಬಾಲ್ ಆಗಿ ಬರೆದ್ರಿ ಪರ್ಸೆಂಟೇಜ್ ಅಂತಂದ ಹೇಳಿ. ಮೆಥಮೆಟಿಕ್ಸ್ ಅಲ್ಲಿ ಹೆಂಗ್ ಬರಿತೀವಿ? ಪರ್ಸೆಂಟೇಜ್ ಅಂತಂದ ಹೇಳಿದ್ರೆ ಏನ್ ಬೇಕಾದಿರಲ್ಲ, ಅದಕ್ಕೆ 1/100 ಮಾಡೋದಷ್ಟೇ. ಸೊ ಇವಾಗ ನೋಡ್ರಿ, ಇವಾಗ 20% ಅಂತಂದೈತೆ, ಇದನ್ನ ಹೆಂಗ್ ಬರ್ಕೊಂತೀವಿ ಅದನ್ನ ನಾನು ಹೇಳ್ತೀನಿ. ಸೊ ಪರ್ಸೆಂಟೇಜ್ ಅಂತಂದ ಹೇಳಿದ್ರೆ 1/100 ಮಾಡ್ಬೇಕಷ್ಟೇ. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪರ್ಸೆಂಟೇಜ್ ಅಂತ ಕರಿತೀವಿ. ಇವಾಗ ನೀವು 10th ಅಲ್ಲೆಲ್ಲ ಮಾರ್ಕ್ಸ್ ತಗೊಂಡಿರ್ತೀರಾ, 625ಕ್ಕೆ ಒಂದು 400 ಮಾರ್ಕ್ಸ್ಗಳನ್ನ ತಗೊಂಡಿರ್ತೀರಾ. ನನಗೆ ಇದು ನಂಗೆ ಪರ್ಸೆಂಟೇಜ್ ಅಲ್ಲಿ ಹೇಳು ಅಂತಂದ ಹೇಳಿದ್ರೆ ನೀವು ಯಾವ ತರ ಮಾಡ್ತೀರಾ? ಅದು ಸೇಮ್ ಅದೇ ಲಾಜಿಕ್ ನ ನಾವು ಇವಾಗ ಸ್ಟಡಿ ಮಾಡ್ತಾ ಹೋಗೋಣ. ನೋಡ್ರಿ, 30% ಅಂದ್ರೆ ಏನ? ನಾನು ಆಗ್ಲೇ ಹೇಳಿದ್ನಲ್ಲ, 20% ಅಂದ್ರೆ ಅಥವಾ 30% ಅಂದ್ರೆ ಏನ. ಈಗ ನೋಡ್ರಿ, 30 ನಾನು ಹಂಗೆ ಬರ್ಕೊಂಡೆ ಇಂಟು ಪರ್ಸೆಂಟೇಜ್ ಅಂದ್ರೆ ಏನು? 1/100. ಅಂದ್ರೆ ನಾನು ಇದನ್ನ ಕರೆಕ್ಟ್ ಆಗಿ ಬರ್ಕೊಂಡೆ ಅಂತಂದ ಹೇಳಿದ್ರೆ 30/100 ಅಂತಂದ ಹೇಳಿ ನಾವು ಬರ್ತೀವಿ. 30% ಅಂತಂದ ಹೇಳಿದ್ರೆ 30/100 ಅಂತಂದ ಹೇಳಿ ಬರಿತೀವಿ. ನಿಮ್ಗೆ ಈ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತಾವ. ಇದ್ರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ಒಂದ್ 2 ನಿಮಿಷ ಆದ ನಂತರ ಜಾಸ್ತಿ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ನಿಮ್ಗೆ ಕ್ವಶನ್ಸ್ ಗಳು ಈ ರೀತಿಯಾಗಿ ಬರ್ತಾವ, ತುಂಬಾ ಇಂಪಾರ್ಟೆಂಟ್. ಈ ರೀತಿ ಕ್ವಶನ್ಸ್ ಗಳು ಬರ್ತಾವ. ಸಂಖ್ಯೆ 4 ಐತೆ, ಇದು 80ರಲ್ಲಿ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ಕ್ವಶನ್ ಕೇಳ್ತಾರ. 4 ಸಂಖ್ಯೆ, ಒಂದ್ ನಂಬರ್ ಐತಿ 4 ಅಂತಂದ ಹೇಳಿ, ಅದು 80ರಲ್ಲಿ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ಕ್ವಶನ್ ಅನ್ನ ಕೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಈಗ ನಾನು ಸಿಂಪಲ್ ಆಗಿ ಬರ್ಕೊಂತ ಹೋಗ್ಬೇಕಂತಂದ ಹೇಳಿದ್ರೆ, ಈಗ ಸಂಖ್ಯೆ ಎಷ್ಟೈತಿ? ನಂದು 4 ಐತಿ. ಅದ್ ನಾವು ಏನ್ ಕೇಳಿದಾನ? ಪರ್ಸೆಂಟೇಜ್ ಅಲ್ಲಿ ಕೇಳಿದಾನಲ್ಲ. ಸೊ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಕೇಳಿದಾನೆ? 80% ಅಲ್ಲಿ ಎಷ್ಟು ಅಂತಂದ್ ಕೇಳಿದಾನೆ. 80%. 4 ಐತಿ, 80% ಅಲ್ಲಿ ಎಷ್ಟು ಅಂತಂದ್ ಹೇಳಿದ್ರೆ 80% ಅಂತಂದು ಈ ತರ ಬರ್ಕೊಂತೀನಿ ನಾನು. 4 80% ಅಲ್ಲಿ ಎಷ್ಟು ಐತಿ ಅಂತ ಕೇಳಿದಾಗ 4/80%. ನಾನು ಇನ್ನೂ ಡೀಟೇಲ್ ಆಗಿ ಬರ್ತೀನಿ ಅಂತಂದ ಹೇಳಿದ್ರೆ 80/100 ಬಿಡ್ಬೇಕು. ಈ /100 ಅನ್ನ ನಾನು ಇಂಟು 100 ಅಂತ ಬರ್ತೀನಿ. ಮೇಲ್ಗಡೆ ಹೋಯ್ತಂದ್ರೆ /100, ಮೇಲ್ಗಡೆ ಹೋಯ್ತಂದ್ರೆ ಇಂಟು 100 ಆಗತ್ತ. ಇವಾಗ ನೋಡ್ರಿ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 4 ಒಂದ್ಲೆ 4 ಎರಡ್ಲೆ, 2 ಒಂದ್ಲೆ 2 ಐದ್ಲೆ. ಸೊ 5% ಆಗತ್ತ. 80ರಲ್ಲಿ 4 5% ಆಗತ್ತೆ ಅಂತಂದ ಹೇಳಿ ಆಯ್ತಿದು. ಕ್ಲಿಯರ್? ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದು ಬೇಸ್ ಆಗತ್ತ. ಆಮೇಲೆ ಈ ನಂಬರ್ ನ ತಗೊಂಡು ನಾವು ಪರ್ಸೆಂಟೇಜ್ ನ ಕಂಡಿಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಕೇಳ್ತಾರ. ಸೊ 20 ಅನ್ನೋ ಒಂದು ನಂಬರು 200 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಐತಿ ಅಂತ ಕ್ವಶನ್ ಕೇಳಿದ್ರು ಅಂತ. 200 ಇದ್ರಲ್ಲಿ 20 ಎಷ್ಟು ಪರ್ಸೆಂಟೇಜ್ ಆಗತ್ತೆ ಅಂತಂದೇಳಿ ಅವ್ರು ಹೆಂಗ್ ಬೇಕಾದಂಗೆ ಕೇಳ್ಬೋದು. ಅವಾಗ ಏನ್ ಮಾಡ್ಬೇಕು ನಾವು? 20/200% ಅಂತಂದ ಹೇಳಿದ್ರೆ 20/200 ಡಿವೈಡೆಡ್ ಬರಬೇಕು. ಬಟ್ ಅದ್ರ ನಾನು ಮೇಲ್ಗಡೆ 100 ಬರಿತೀನಿ. ನೋಡ್ರಿ, ಈ 2 0 ಕ್ಯಾನ್ಸಲ್, ಈ 2 0, 2 ಒಂದ್ಲೆ 2 ಹತ್ಲೆ. ಸೊ 10% ಆಗತ್ತ. 200ರಲ್ಲಿ 20ರದ್ದು ಎಷ್ಟಾಗತ್ತ ಅಂತಂದ ಹೇಳಿದ್ರೆ 20ರದ್ದು 10% ಆಗತ್ತ. ಸೊ ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಇಲ್ಲಿ ನಾವು ಭಾಗ ಅಂತಾನು ಕೂಡ ಹೇಳ್ಬೋದು. 200ರಲ್ಲಿ 20ರದ್ದು ಭಾಗ ಎಷ್ಟಾಗತ್ತ ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳು ಅಂತಂದ ಹೇಳಿದ್ರೆ 10% ಆಗತ್ತ ಅಂತಂದ ಹೇಳಿ ನಾವು ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತೀವಲ್ಲ, ಇವಾಗ ಒಂದೇನಪ್ಪಾ ಅಂದ್ರ ಒಂದು ಹೊಲ ಇರುತ್ತ. ಸೊ ಹೊಲದಲ್ಲಿ ನಿನಗೆ ನಿನ್ ತಮ್ಮನಿಗೆ ಎಷ್ಟೆಷ್ಟು ಬರುತ್ತೆ ಅಂತ ಕೇಳಿದ್ರೆ ಅವಂಗೊಂದು 10% ಬರುತ್ತ, ನನಗೊಂದು 10% ಬರುತ್ತ. 80% ಎಲ್ಲ ಏನಂದ್ರ ಅಪ್ಪ ಅಮ್ಮನ್ ತಕೈತೆ ಅಂತಂದೇಳಿ ಈ ತರ ನಾನು ಜಸ್ಟ್ ಎಕ್ಸಾಂಪಲ್ ಹೇಳಕತ್ತೀನಿ. ಈ ತರ ಹೇಳ್ತೀವಲ್ಲ, ಭಾಗ ಅಂತ ಹೇಳ್ತೀವಲ್ಲ, ಸೇಮ್ ಹಂಗೆ 20ರದ್ದು 200ರಲ್ಲಿ ಎಷ್ಟು ಭಾಗ ಆಗುತ್ತೆ ಅದನ್ನ ಪರ್ಸೆಂಟೇಜ್ ಅಲ್ಲಿ ಹೇಳು ಅಂತಂದ ಹೇಳಿದ್ರೆ ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿ ನಾವು ಹೇಳ್ಬೇಕಾಗತ್ತ. ಕ್ಲಿಯರ್ ಎಲ್ರಿಗೂ? ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್, ಕನ್ವರ್ಷನ್ ಕೇಳ್ತಾರ. ಇನ್ನೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಕನ್ವರ್ಟ್ ಪರ್ಸೆಂಟೇಜ್ ಇಂಟು ಫ್ರಾಕ್ಷನ್ ಅಲ್ಲಿ ಬರಿ ಅಂತಂದ ಹೇಳಿ. ಫ್ರಾಕ್ಷನ್ ಅಂದ್ರೆ ಏನು? A/B ರೂಪದಲ್ಲಿ ಬರಿಬೇಕು. ಫ್ರಾಕ್ಷನ್ ಅಂದ್ರೆ A/B ರೂಪದಲ್ಲಿ ಬರಿಬೇಕು. ಹೆಂಗ್ ಬರಿತೀವಿ ನಾವು? ನೋಡ್ರಿ, ಫ್ರಾಕ್ಷನ್ ಅನ್ನ ಬರಿಬೇಕಂತಂದ ಹೇಳಿದ್ರ, ಈಗ ನಾನು 40% ಫ್ರಾಕ್ಷನ್ ಅಲ್ಲಿ ಬರೀರಿ ಅಂತಂದ ಹೇಳಿದ್ರ, 40% ಅನ್ನ ಫ್ರಾಕ್ಷನ್ ಅಲ್ಲಿ ಬರೀರಿ ಅಂತಂದ ಹೇಳಿದ್ರ ನಾವ್ ಏನ್ ಮಾಡ್ಬೇಕು? /100 ಮಾಡ್ಬೇಕು. ಯಾವಾಗ್ಲೂ ಏನಂತಂದ ಹೇಳಿದ್ರೆ /100 ಮಾಡ್ಬೇಕು. ಯಾವ ತರ ಮಾಡ್ಕೊಂತೀವಿ ನೋಡ್ರಿ, 40/100. ಇಲ್ಲಿ ಏನೈತಲ್ಲ ಪರ್ಸೆಂಟೇಜ್ ಏನೈತಲ್ಲ ಅದನ್ನ ನಾವು ಇದು ಮಾಡ್ಕೊಬೇಕು. 40% ನ ನಾವು ಯಾವ ತರ ಬರ್ಕೊಂತೀವಿ ಇನ್ನೊಂದ್ಸರಿ ಹೇಳ್ತೇವೆ ನೋಡ್ರಿ. 40 ಐತೆ,
ಇನ್ ಪರ್ಸೆಂಟೇಜ್ ಹೆಂಗ್ ಬರೀತೀವಿ 1/100 ಅಂತ ಬರಿತೀವಿ, ಮುಗೀತು. ಸೊ ಇದು 1 0 ಕ್ಯಾನ್ಸಲ್ ಆಗತ್ತಾ, 1 0 ಕ್ಯಾನ್ಸಲ್ ಆಗತ್ತಾ, ಏನ್ ಉಳಿತು? 4/10 ಉಳಿತು. ಸೊ ಇನ್ನು ಏನಾದ್ರೂ ಡಿವೈಡ್ ಆಗತ್ತೆ, ಡಿವೈಡ್ ಮಾಡ್ರಿ. 2 2 4, 2 5 10, ಇನ್ಮೇಲೆ ಡಿವೈಡ್ ಆಗಂಗಿಲ್ಲ, 2/5 ಬರುತ್ತೆ. ಸೊ ಇದು ಏನಾಗತ್ತ? ಫ್ರಾಕ್ಷನ್ ಆಗತ್ತ. 40% ನ ನೀವು ಫ್ರಾಕ್ಷನ್ ಅಲ್ಲಿ ಬರದ್ರಿ ಅಂದ್ರೆ 2/5 ಆಗತ್ತ. ಎಷ್ಟಾಗತ್ತ? 2/5 ಆಗತ್ತ. ಆಮೇಲೆ ಸೇಮ್ ಇದೇ ರೀತಿಯಾಗಿ ಕೇಳ್ತಾರ. ಫ್ರಾಕ್ಷನ್ ಅನ್ನ ನೀವೇನ್ ಮಾಡ್ಬೇಕು? ಪರ್ಸೆಂಟೇಜ್ ಅಲ್ಲಿ ಬರಿಬೇಕು ಅಂತಂದೇಳಿ. ಫ್ರಾಕ್ಷನ್ ಅನ್ನ ಪರ್ಸೆಂಟೇಜ್ ಅಲ್ಲಿ ಬರಬೇಕು. ಇದನ್ನ ಎಕ್ಸಾಂಪಲ್ ತಗೊಳ್ಳೋಣ. 2/5 ಅನ್ನ ನೀವೇನ್ ಮಾಡ್ಬೇಕಂದ್ರೆ ಪರ್ಸೆಂಟೇಜ್ ಅಲ್ಲಿ ಬರಿಬೇಕು ಅಂತ ಕ್ವಶನ್ಸ್ ಗಳನ್ನ ಕೇಳ್ತಾರ. ಕನ್ವರ್ಟ್ 2/5 ಇಂಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಅವಾಗ ಯಾವಾಗ್ಲೂ ಇಂಟು 100 ಮಾಡ್ಬೇಕು. ಹೆಂಗ್ ಮಾಡ್ತೀರಿ? 2/5 ಇಂಟು 100 ಅವಾಗ ಏನಾಗತ್ತೆ ನೋಡ್ರಿ? 5 1 5 2 10, ಇದು 0 ಮೇಲ್ಗಡೆ ಬರುತ್ತೆ. 2 ಇಂಟು 20 ಉಳಿತು. ಟೋಟಲ್ ಆಗಿ ಏನಾಗತ್ತ? 40% ಏನಾಗತ್ತೆ ಅಂದ್ರೆ ನಮ್ದು ಪರ್ಸೆಂಟೇಜ್ ಅಲ್ಲಿ ಬರುತ್ತೆ 2/5 ಅನ್ನೋದು. ಸೊ ಇದನ್ನ ಏನ್ ಮಾಡ್ಕೊಂಡ್ವಿ? 2/5 ಅನ್ನ ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡ್ವಿ. ಸೊ ಈ ರೀತಿಯಾಗಿ ಕನ್ವರ್ಷನ್ಸ್ ಗಳನ್ನ ನಿಮ್ಗ ಕೇಳ್ತಾರ ನೋಡ್ರಿ. ಪರ್ಸೆಂಟೇಜ್ ಈ ತರ ಕೊಟ್ಟ ಅಂತಂದ್ ಹೇಳಿದ್ರೆ ಏನ್ ಮಾಡಂಗಿಲ್ಲ, ಕೊಟ್ಟಿ ಬರೋದು ಇಂಟು ಪರ್ಸೆಂಟೇಜ್ ನ 1/100 ಅಂತಂದ್ ಬರೋದು. ಸೊ ಈ ರೀತಿಯಾಗಿ ಕೊಟ್ಟ ಅಂತಂದ್ ಹೇಳಿದ್ರೆ ಇಂಟು 100 ಮಾಡ್ಕೊಳ್ಳೋದು. ಸೊ ಅದು ಪರ್ಸೆಂಟೇಜ್ ಅಲ್ಲಿ ಬರುತ್ತೆ. ಸೊ ನಮ್ಗ ಈ ರೀತಿಯಾಗಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ಆಮೇಲೆ ಮತ್ತೆ ಇನ್ನು ಏನಾದ್ರು ಕ್ವಶನ್ಸ್ ಗಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲೊಂದು ನೋಡ್ರಿ, ಇಲ್ಲೊಂದು ಟೇಬಲ್ ನ ಕೊಟ್ಟಿದ್ದೀನಿ ನೋಡ್ರಿ. ಇವಾಗ ನಾವೇನ್ ಹೇಳೋಣ ಅಂದ್ರೆ 1/1 ಅನ್ನ ಪರ್ಸೆಂಟೇಜ್ ಅಲ್ಲಿ ಬರೀರಿ ಅಂತಂದ್ ಹೇಳಿದ್ರೆ ಇಂಟು 100 ಮಾಡ್ತೀವಿ, 100% ಆಯ್ತು. ಸೊ 1/2 ನ ಪರ್ಸೆಂಟೇಜ್ ಅಲ್ಲಿ ಬರಿ ಅಂತಂದ್ ಹೇಳಿದ್ರೆ ಇವೆಲ್ಲ ಫ್ರಾಕ್ಷನ್ಸ್ ಗಳು. 2 1 2 5 50% ಆಯ್ತು. ಸೇಮ್ ಅದೇ ತರ 1ರಿಂದ ಅಂದ್ರೆ ಇಲ್ಲಿವರೆಗೂ 1/2, 1/3, 1/4, 1/5, 1/6, 1/7, 1/8, 1/9, 1/10 ಎಲ್ಲಾನು 1ರಿಂದ ಏನಂತಂದ್ ಹೇಳಿದ್ರೆ 10ವರೆಗೂ ನಾವು ಫ್ರಾಕ್ಷನ್ಸ್ ಗಳನ್ನ ಏನ್ ಮಾಡ್ಕೊಂಡ್ವಿ? ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡ್ವಿ. ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಕ್ಯಾಲ್ಕುಲೇಷನ್ ಮಾಡುವಾಗ. ಅಂದ್ರೆ ಈಸಿಯಾಗಿ ನಾವು ಮಾಡ್ಕೊಂತ ಹೋಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ ಕ್ವಶನ್ಸ್ ಗಳನ್ನ ಯಾವ ರೀತಿಯಾಗಿ ಕೇಳ್ತಾರ ಅಂತಂದ್ ಹೇಳಿ. ಸೊ ಇಲ್ಲೇ ಮಾಡೋಣ. ಕ್ವಶನ್ ಏನೈತಪ್ಪ ಅಂತಂದ್ ಹೇಳಿದ್ರೆ ವಾಟ್ ಈಸ್, ನಾನು ಕನ್ನಡದಲ್ಲಿ ಹೇಳ್ತೀನಿ, ವಾಟ್ ಈಸ್ 12.5% ಆಫ್ 400 ಅಂತಂದ್ ಐತೆ. ಸೊ ವಾಟ್ ಈಸ್ ಅಂದ್ರ 12.5% ಆಫ್ 400 ಎಷ್ಟಾಗತ್ತ ಅಂತಂದ್ ಹೇಳಿ ಕ್ವಶನ್ ಅನ್ನ ಕೇಳಿದ್ರೆ ನಾವೇನ್ ಮಾಡ್ಬೇಕು ಇವಾಗ? ಸೊ ಇವಾಗ 12.5% ನ ನಾವು ಈಸಿಯಾಗಿ ಬರ್ಕೋಬಹುದಾ? ಹೆಂಗ್ ಬರ್ಕೊಂತೀರಿ 12.5% ನ? ಇಲ್ಲಿ ಗ್ರಾಫ್ ಅನ್ನ ನೋಡಿದ್ವಿ ಅಂತಂದ್ ಹೇಳಿದ್ರೆ, ಅಥವಾ ಸೊ ಇಲ್ಲಿ ನೋಡಿದ್ವಿ ಅಂತಂದ್ರೆ ಈ ಟೇಬಲ್ ನ 12.5% ಅಂತಂದ್ ಹೇಳಿದ್ರೆ ಎಷ್ಟು? 1/8. ಸೊ ಅದು ಇಂಟು ಆಫ್ ಅಂತಂದ್ ಹೇಳಿದ್ರೆ ಇಂಟು 400 ಬರ್ಕೊಬೇಕು. ಎಷ್ಟಾಗತ್ತ? 8 1 8 5 ಎಷ್ಟು ಆನ್ಸರ್ ಬರುತ್ತೆ? 50 ಅಂತಂದ್ ಹೇಳಿ ಬರುತ್ತೆ. ನಾವು ಡೈರೆಕ್ಟ್ ಆಗಿ ಈಸಿಯಾಗಿ ಮಾಡ್ಕೋಬಹುದು. 12.5% ಆಫ್ 40 ಅಂತಂದ್ ಹೇಳಿದ್ರೆ 12.5 ಅಂದ್ರೆ ಏನು? 1/8 ಇಂಟು 400 ಅಂತಂದ್ ಹೇಳಿದ್ರೆ ಆನ್ಸರ್ 50 ಬರುತ್ತೆ. ಇಲ್ಲ ಸರ್, ನಾನು ಇನ್ನೂ ಇದ್ರ ತರನು ಮಾಡ್ಕೊಂತೀನಿ, ನಮ್ಗೆ ಇಲ್ಲಿ ಏನ್ ಕೊಟ್ಟಿದಾರಲ್ಲ ಅದ್ರ ತರನ ಮಾಡ್ಕೊತೀನಿ ಅಂದ್ರೆ ಅದ್ರ ತರ ಮಾಡ್ಕೊಡ್ರಿ. 12.5% ಕೊಟ್ಟಾನ. ಪರ್ಸೆಂಟೇಜ್ ಅಂದ್ರೆ 1/100 ಇಂಟು 400 ಆಗತ್ತ. ಸೊ ಇವಾಗ 12.5 ಐತ್ರಿ ಸರ್, ಇದನ್ನ ನಾವು ಹೆಂಗ್ ಮಾಡ್ಕೊಳ್ಳೋದ್ರಿ? ಇದಕ್ಕೂ ಇಂಟು 10 ಅಂದ್ರೆ ಈಗ ಪಾಯಿಂಟ್ ಐತಲ್ಲ, ಸೊ ಈ ಪಾಯಿಂಟ್ ನ ತೆಗಿಬೇಕಂತಂದ್ ಹೇಳಿದ್ರೆ ಕೆಳಗಡೆನು ಕೂಡ ನೀವು ಒಂದ್ ಎಕ್ಸ್ಟ್ರಾ 0 ಹಾಕ್ಬೇಕು. ಇಲ್ಲಿ ಪಾಯಿಂಟ್ ಆದ್ರ ಅಂತ ಒಂದ್ ಸಂಖ್ಯೆ ಐತೆ ಅಂತಂದ್ ಹೇಳಿದ್ರೆ ಕೆಳಗಡೆ 1 0 ಎಕ್ಸ್ಟ್ರಾ ಹಾಕ್ಬೇಕು. 125 ಕೆಳಗಡೆ 1 0 ಎಕ್ಸ್ಟ್ರಾ ಬರುತ್ತೆ. ಇಂಟು 400 ಆಯ್ತು ನೋಡ್ರಿ. ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. ಇದು 2 5 10, 2 2 4. ಇದು ನೋಡ್ರಿ 5 1 5 2 10, 25 ಉಳಿತು, 5 5 25. ಏನ್ ಉಳಿತು? 25 ಇಂಟು 2 50. ಸೊ ಆನ್ಸರ್ ಅಂತೂ ಸೇಮೇ ಬರುತ್ತೆ. ಸೊ ಈ ತರಾನು ಮಾಡ್ಕೋಬಹುದು, ಆ ತರನು ಮಾಡ್ಕೋಬಹುದು. ಇದನ್ನೇ ನಾವು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ 1/8 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಸೇಮ್ ಅದೇ ತರ ನೋಡ್ರಿ, ಇನ್ನೊಂದು ಕ್ವಶನ್ಸ್ ಗಳನ್ನ ತಗೊಳ್ಳೋಣ. ಸೇಮ್ ಅದೇ ತರ 14.28% ಆಫ್ 360 ಅಂದ್ರೆ ಎಷ್ಟು? 14.28% ಆಫ್ 360 ಅಂದ್ರೆ ಎಷ್ಟು ಬರುತ್ತೆ? ಇಲ್ಲಿ ನೋಡ್ರಿ 14.28% ಅಂದ್ರೆ ಎಷ್ಟು ಬರುತ್ತೆ? 1/7 ಬರುತ್ತೆ. ನಾನು ಅದನ್ನ ಬರ್ಕೊಂತೀನಿ. 1/7 ಇಂಟು 630 ಅಂತಂದ್ ಹೇಳಿದ್ರೆ 7 1 7 9. ಆನ್ಸರ್ ನಮ್ದು ಎಷ್ಟು ಬರುತ್ತೆ ಅಂದ್ರೆ 90 ಬರುತ್ತೆ. ಇಲ್ರಿ ಸರ್, ನಾನು ಈ ತರನ ಮಾಡ್ಕೋಬೇಕಂದ್ರೆ 14.28 / 100% ಐತಲ್ಲ ಇಂಟು 630 ಆಗುತ್ತೆ. ಇಲ್ಲಿ ನೋಡ್ರಿ
ಪಾಯಿಂಟ್ ಆದ ನಂತರ ಎರಡು ಏನದಾವ ಅಂತಂದ್ ಹೇಳಿದ್ರೆ ನಂಬರ್ಗಳಿದಾವ. ನಾವು ಪಾಯಿಂಟ್ ಅನ್ನ ತೆಗಿಬೇಕಂತಂದ್ ಹೇಳಿದ್ರೆ 1428 ಪಾಯಿಂಟ್ ತೆಗೆದ್ವಿ. ಕೆಳಗಡೆ ಎಷ್ಟು ನಂಬರ್ಗಳಿದಾವ ಮೇಲೆ 1 2 ಎಕ್ಸ್ಟ್ರಾ ಅದಾವ. ಸೊ 2 ಎಕ್ಸ್ಟ್ರಾ 0 ಬರದ್ವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ 630 ಇವೆರಡು 0 ಕ್ಯಾನ್ಸಲ್. ಇಲ್ಲ 2 0 ಹಂಗಿಲ್ಲ. ಇದೊಂದು 0 ಕ್ಯಾನ್ಸಲ್, ಇದೊಂದು 0 ಕ್ಯಾನ್ಸಲ್. ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ಕೊಂತ ಹೋಗ್ರಿ. ಏನ್ ಬರುತ್ತೆ ಆನ್ಸರ್? 2 5 10, ಇಲ್ಲಿ 2 7 14, 2 1 2, 2 4 8. ಸೇಮ್ ಅದೇ ತರ ನೆಕ್ಸ್ಟ್ ನೋಡ್ರಿ 2 2 4, 2 5 10 0. ಇದು 2 3 6, 2 5 10, 2 7 14, 357, 250 ಅಂತ ಬಂತು. ಇದು ಯಾವ್ದೋ ಒಂದ್ ಸಂಖ್ಯೆಯಿಂದ ಮತ್ತೆ ಡಿವೈಡ್ ಆಗ್ತಾ ಹೋಗುತ್ತೆ. ಸೊ ಯಾವ್ದ್ರಿಂದ ನೋಡ್ರಿ ಲಾಸ್ಟ್ ನಮಗ್ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 90 ಅಂತಂದ್ ಹೇಳಿ ಬರುತ್ತೆ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಸೊ ಡಿವೈಡ್ ಮಾಡ್ಕೊಂತ ಹೋಗ್ರಿ, ನಿಮ್ಗೆ ಲಾಸ್ಟ್ ಆನ್ಸರ್ ಮತ್ತೆ 90 ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ನಾವು ಇಲ್ಲಿವರೆಗೂ ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡಿದ್ವಿ. ಫಸ್ಟ್ ಟೈಪ್ ಏನ್ ಕೇಳಿದ್ವಿ ಅಂತಂದ್ ಹೇಳಿದ್ರೆ, ಇವಾಗ ನೋಡ್ರಿ ಫಸ್ಟ್ ಟೈಪ್ ಕ್ವಶನ್ ಯಾವ ತರ ಇತ್ತು? 50 ಈಸ್ ವಾಟ್ ಪರ್ಸೆಂಟೇಜ್ ಆಫ್ 400 ಅಂತಂದ್ ಐತೆ. ಅಂದ್ರ 50 ಅನ್ನೋದು 400 ಅಲ್ಲಿ ಎಷ್ಟು ಪರ್ಸೆಂಟೇಜ್ ಆಗತ್ತೆ, ಎಷ್ಟು ಶೇಕಡ ಆಗತ್ತೆ ಅಂತಂದ್ ಹೇಳಿ ಫಸ್ಟ್ ಟೈಪ್ ಕ್ವಶನ್. ಅವಾಗ ನಾವು ಏನ್ ಮಾಡಿದ್ವಿ? ಸಿಂಪಲ್ ಆಗಿ 50 ಡಿವೈಡೆಡ್ ಬೈ 100 ಇಂಟು 400 ಅಂತ ಮಾಡ್ಕೊಂಡ್ವಿ. ಕರೆಕ್ಟಾ? ಸೊ ಈ ತರ ಮಾಡ್ಕೊಂಡಿಲ್ಲ. ಯಾಕಂತಂದ್ ಹೇಳಿದ್ರೆ ಇಲ್ಲಿ 50% ಅಂತ ಇಲ್ಲ, ಕೆಳಗಡೆ 100 ಬರ್ಕೊಳಕ್. ಅದನ್ನ ನಾವು ಅರ್ಥ ಮಾಡ್ಕೊಬೇಕು. ಇಲ್ಲಿ ಕೆಳಗಡೆ ಬರ್ಯಾಕ್ ಬರಂಗಿಲ್ಲ ಪರ್ಸೆಂಟೇಜ್ ನ. ನಾವ್ ಏನ್ ಮಾಡ್ಕೊಬೇಕು? 50% ಇಲ್ಲ ಅಂತಂದ್ ಹೇಳಿದ್ರೆ ಅದನ್ನ ಮುಂದ್ಗಡೆ ಬರ್ಕೊಬೇಕು ಯಾವಾಗ್ಲು. ಸಿಂಪಲ್ ಐಡಿಯಾ. ಪರ್ಸೆಂಟೇಜ್ ಇತ್ತು ಅಂತಂದ್ ಹೇಳಿದ್ರೆ ಕೆಳಗಡೆ ಬರ್ಕೊಬೇಕು, ಇಲ್ಲ ಅಂತಂದ್ ಹೇಳಿದ್ರೆ ಮುಂದ್ಗಡೆ ಬರ್ಕೊಬೇಕು. ಸೊ 400. ಇವಾಗ ನೋಡ್ರಿ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಇಲ್ಲಿ ನೋಡ್ರಿ 2 2 4, 2 5 10. ಸೊ 5 5 25 ಡಿವೈಡೆಡ್ ಬೈ 2% ಆಗುತ್ತೆ. ಇದನ್ನ ನೀವು ಇನ್ನೂ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತಂದ್ ಹೇಳಿದ್ರೆ 12.4% ಆಗುತ್ತೆ. ಎಷ್ಟಾಗತ್ತೆ? 12.5 12.4 ನೋಡ್ರಿ ಕ್ಯಾಲ್ಕುಲೇಷನ್ ಮಾಡ್ರಿ. 25 ಡಿವೈಡೆಡ್ ಬೈ 2, 2 1 2, 5 2 2 4, 1 2 5, 22.5 ಸಾರಿ 12.5 ಆಗತ್ತೆ. ಎಷ್ಟಾಗತ್ತ? 12.5 ಆಗತ್ತೆ. ಇದು ಫಸ್ಟ್ ಟೈಪ್ ಕ್ವಶನ್ಸ್ ನೋಡಿದ್ವಿ. ಇನ್ ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳನ್ನ ನಮ್ಗೆ ಏನ್ ಕೇಳ್ತಾರ ಅಂತಂದ್ ಹೇಳಿದ್ರೆ, ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳು ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪರ್ಪಸ್ ಆಗಿ. ಸೆಕೆಂಡ್ ಟೈಪ್ ಕ್ವಶನ್ಸ್ ಗಳನ್ನ ನೋಡ್ರಿ. ಈಗ ಎರಡನೇ ಏನೈತಂದ್ರ ಒಂದು 400 ಅಂತಂದ್ ಹೇಳಿ ಎಕ್ಸ್ ವ್ಯಾಲ್ಯೂ ಐತೆ. ಎಕ್ಸ್ ವ್ಯಾಲ್ಯೂ ಏನಂತಂದ್ ಹೇಳಿದ್ರೆ 400 ಅಂತಂದ್ ಐತೆ. ಈ ವ್ಯಾಲ್ಯೂನ ಏನ್ ಮಾಡಿದಾರ ಅಂತಂದ್ ಹೇಳಿದ್ರೆ 20% ಇನ್ಕ್ರೀಸ್ ಮಾಡಿದಾರೆ. ಎಕ್ಸ್ ಈಕ್ವಲ್ ಟು 400, ಎಕ್ಸ್ ಈಸ್ ಇನ್ಕ್ರೀಸ್ಡ್ ಬೈ 20%. ಎಕ್ಸ್ ಅನ್ನೋ ಈ ವ್ಯಾಲ್ಯೂನ ಏನ್ ಮಾಡಿದಾರೆ ಅಂತಂದ್ ಹೇಳಿದ್ರೆ ಎಕ್ಸ್ ಅನ್ನೋದು 400 ಐತೆ, ಅದನ್ನ 20% ಇನ್ಕ್ರೀಸ್ ಮಾಡಿದಾರ. ಹಂಗಾದ್ರೆ ನ್ಯೂ ವ್ಯಾಲ್ಯೂ ಏನ್ ಬರುತ್ತ ಅಂತ ಕ್ವಶನ್ ಕೇಳ್ತಾರ. ಹೊಸ ವ್ಯಾಲ್ಯೂ ಏನ್ ಬರುತ್ತ? ಈ ತರ ಕ್ವಶನ್ಸ್ ಗಳನ್ನ ನಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಕೇಳ್ತಾರ. ಅವಾಗ ನಾವ್ ಏನ್ ಮಾಡ್ಬೇಕು? ಈ ವ್ಯಾಲ್ಯೂ ಏನೈತಿ 400 ಅಂತಂದೈತೆ, 400 ಬರ್ಕೊಂಡ್ವಿ. ಎಷ್ಟು ಇನ್ಕ್ರೀಸ್ ಮಾಡಿದಾರ? 20% ಇನ್ಕ್ರೀಸ್ ಮಾಡಿದಾರೆ. ಎದ್ರಲ್ಲಿ? ಇದ್ರಲ್ಲಿ. ಅಂದ್ರೆ ನಾವು ಕರೆಕ್ಟ್ ಆಗಿ ಬರ್ಕೊಬೇಕು. ಇವಾಗ 400 ಒಳಗಡೆ ಎಷ್ಟು ಇನ್ಕ್ರೀಸ್ ಮಾಡಿದಾರ? ಸರ್ 20% ಇನ್ಕ್ರೀಸ್ ಮಾಡಿದಾರ. ಇದು ನಮ್ದು ಇಕ್ವೇಶನ್ ಆಯ್ತು. 400 ಒರಿಜಿನಲ್ ವ್ಯಾಲ್ಯೂ, ಅದ್ರಲ್ಲಿ ಎಷ್ಟು ಇನ್ಕ್ರೀಸ್ ಮಾಡಿದಾರ? 20% ಇನ್ಕ್ರೀಸ್ ಮಾಡಿದಾರ. 400 ಅಲ್ಲಿ 20%. ನಾವು ಕರೆಕ್ಟ್ ಆಗಿ ಬರ್ಕೊಳ್ಳೋಣ. 400 ಪ್ಲಸ್ 400 ಇಂಟು 20% ನ ಯಾವ ತರ ಬರ್ಕೊಂತೀವಿ? ಡಿವೈಡೆಡ್ ಬೈ 100 ಅಂತ ಬರಿತೀವಿ. ಪರ್ಸೆಂಟೇಜ್ ಐತೆ, ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್. ಇನ್ನೇನಾಯ್ತು? 480. ಸೊ ಟೋಟಲ್ ಕೂಡ್ಸಿದ್ರೆ ಎಷ್ಟಾಗತ್ತೆ ಅಂದ್ರೆ 480 ಬರುತ್ತೆ. ಹೊಸ ವ್ಯಾಲ್ಯೂ ಎಷ್ಟು ಬಂತು? 480 ಅಂತಂದ್ ಹೇಳಿ ಬರುತ್ತೆ. ಸೇಮ್ ಅದೇ ತರ ಇನ್ನೊಂದ್ ತರ ಕ್ವಶನ್ಸ್ ಗಳನ್ನ ಕೇಳ್ತಾರ, ಥರ್ಡ್ ಟೈಪ್ ಅಂತಂದ್ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಸೇಮ್ ಅದೇ ಎಕ್ಸಾಂಪಲ್ ನ ತಗೊಳ್ರಿ. ಎಕ್ಸ್ ಅನ್ನೋದು ಏನಂದ್ರ 400 ಐತೆ. ಎಕ್ಸ್ ಅನ್ನೋದು 400 ಐತೆ. ಬಟ್ ಅದ್ರ 20% ಇಲ್ಲಿ ಏನ್ ಮಾಡ್ತಾರ? ಡಿಕ್ರೀಸ್ ಮಾಡ್ತಾರ, ಕಡಿಮೆ ಮಾಡ್ತಾರ. 20% ಡಿಕ್ರೀಸ್ ಮಾಡಿದಾಗ ನ್ಯೂ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಕ್ವಶನ್ಸ್ ಗಳನ್ನ ಎಷ್ಟೋ ಸಾರಿ ಕೇಳಿದಾರ. ನೋಡ್ರಿ 400 ಒರಿಜಿನಲ್ ವ್ಯಾಲ್ಯೂ ಎಷ್ಟು ಪರ್ಸೆಂಟೇಜ್? ಇಲ್ಲಿ ನೋಡ್ರಿ ಡಿಕ್ರೀಸ್ ಮಾಡಿದಾರ ಅಂದ್ರೆ ಏನ್ ಬರ್ಬೇಕು? ಇಲ್ಲಿ ಮೈನಸ್ ಅಂತ ಬರ್ಬೇಕು, ಪ್ಲಸ್ ಅಲ್ಲ. 400 ಎಷ್ಟು ಡಿಕ್ರೀಸ್ ಮಾಡಿದಾರ? 20% ಡಿಕ್ರೀಸ್ ಮಾಡಿದಾರ. 400 ಅಲ್ಲಿ 20%. 400 ಹಂಗೆ ಬರ್ಕೊಡ್ರಿ ಮೈನಸ್. ಇದನ್ನ ಹೆಂಗ್ ಬರ್ಕೋತ ನೋಡ್ರಿ? 400 20 ಡಿವೈಡೆಡ್ ಬೈ 100 ಅಂತಂದೇಳಿ. ಸೊ ಇನ್ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ? 80 ಬರುತ್ತೆ. 400 ಮೈನಸ್ 80 ಅಂದ್ರೆ ನಮ್ದು ಹೊಸ ವ್ಯಾಲ್ಯೂ 320 ಅಂತ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನಮ್ಗೆ ಪರ್ಸೆಂಟೇಜ್ ಅಲ್ಲಿ ಕ್ವಶನ್ಸ್ ಗಳನ್ನ ಕೇಳ್ತಾರ. ನೆಕ್ಸ್ಟ್ ಟೈಪ್ ಕ್ವಶನ್ಸ್ ಗಳನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ. ಜೈ ಹಿಂದ್.